ಇದು ಮಾಡಿದ್ರೆ ಟ್ರಂಪ್ ಅವರು ಇವತ್ತು ಮತ್ತೆ ಇಸ್ರೇಲ್ ಜೊತೆಗೆ ಗುರುತಿಸ್ಕೊಳ್ಳೋದನ್ನು ಗಮನಿಸಿದಾಗ ಇಸ್ರೇಲು ಸಹಿತ ಯುದ್ಧ ಮುಗಿಸ್ಬೇಕಾಗಿತ್ತು. ಆದರೆ ತನ್ನ ಅಸ್ತಿತ್ವದ ಪ್ರಶ್ನೆ ತನ್ನ ಗ್ರೇಟರ್ ಇಸ್ರೇಲ್ ಮಾಡಬೇಕಾಗಿತ್ತು, ಅದು ಹೊರತು ಬಿದ್ದದೆ. ಇವತ್ತೇನಾದರೂ ಇಸ್ರೇಲ್ಗೆ ಆಧಾರ ಇರುವಂಥದ್ದು ಏನಿರ್ತಾರೆ ಅದು ಅಮೇರಿಕ ಹೇಳಿದ್ರೆ ಇವತ್ತು ಬಿಟ್ಟರೆ ಅದನ್ನು ನಾಶ ಮಾಡಿ ಹೋಗ್ತಾರೆ ಅನ್ನೋಂಥ ಭಾವನೆನೋ ಅವ್ರಿಗೆ ಇವತ್ತು ಉಳಿತಾ ಇಲ್ವೋ ಏನೋ. ಆದ್ರೆ ಅವ್ರಿಗೊಂದು ಧೈರ್ಯ ಇದೆ, ಯಾಕಂದ್ರೆ ಅಮೇರಿಕೆಯಲ್ಲಿದ್ದಂಥ ಯಹೂದ್ಯರು ಅಂದರೆ ಇಸ್ರೇಲಿಗಳು ಇದನ್ನು ಮಾಡಿಕೊಡೋದಿಲ್ಲ. ಅಲ್ಲಿ ಪ್ರಭಾವಿ ಅದ ರಾಜಕಾರಣದಲ್ಲೇ ಎರಡೂ ಪಕ್ಷದಲ್ಲಿದ್ದಾರೆ, ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್ ಪಕ್ಷಗಳಲ್ಲ. ಹೀಗಾಗಿ ಅಮೇರಿಕ ಇವತ್ತು ಒಂದು ರೀತಿಯಿಂದ ಟ್ರಂಪ್ ಅದರಲ್ಲೂ ಮುಖ್ಯವಾಗಿ ಈ ಯುದ್ಧಕ್ಕೆ ಹೇಳೋದು ತಪ್ಪು ಮಾಡಿದರು. ಅವ್ರು ತಪ್ಪು ಮಾಡೋದು ಒಂದು ಕಡೆ ಇರಲಿ, ನಮ್ಮ ಇಡೀ ವಿಶ್ವದ ಅರ್ಥವ್ಯವಸ್ಥೆಗೆ ದೊಡ್ಡ ಹೊಡೆತ ಕೊಟ್ಟರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ಇಡೀ ವಿಶ್ವ ಅವ್ರನ್ನ ದೂರ ಸೇರ್ತಾ ಇದೆ. ಇರಾನ್ ಸೂಪರ್ ಪವರಾಗಿ ಬೆಳೀತಾ ಇದೆ. ಸೂಪರ್ ಪವರ್ ಹಿಂದೆ ಯಾರಿದ್ದಾರಪ್ಪ ಅಂದ್ರೆ ಮತ್ತು ಎರಡು ಸೂಪರ್ ಪವರ್ ಇದ್ದಾರೆ, ಒಂದು ರಷ್ಯಾ ಮತ್ತು ಇನ್ನೊಂದು ಚೈನಾ. ಅವ್ರು ಬೆಳೀತಾ ಇದ್ದಾರೆ ವಿನ ಅದರಿಂದ ನಮಗೇನು ಲಾಭ ಇಲ್ಲ ಅನ್ನೋದನ್ನು ಈ ಸಂದರ್ಭ ನೆನಪಿಸ್ತಾ, ಏನು ಇರಲಿ ಟ್ರಂಪ್ ಇಡುವ ಒಂದೊಂದು ಹೆಜ್ಜೆ ಸಹಿತ ನಮಗೆ ಆಘಾತ ಕೊಡುವಂಥವಿದ್ದಾವೆ. ಆ ದಿಶೆಯಲ್ಲಿ ಮೋದಿಯವರು ಇನ್ನೂ ಮತ್ತು ನಮ್ಮ ಅಂತಾರಾಷ್ಟ್ರೀಯ ನಿಲುವಿನಲ್ಲಿ ಅಮೆರಿಕಾಗೆ ಏನು ಕೊಡಬೇಕಾಗಿದೆ ಪ್ರಿಫರೆನ್ಸು, ಮತ್ತು ನಮ್ಗೆ ವ್ಯವಹಾರ ಮಾಡೋದು ಈಗಾಗಲೇ 18% ನಾವು ಟ್ಯಾರಿಫ್ ಕೊಡಬೇಕಾಗಿದೆ ಅವ್ರಿಗೆ. ನಮ್ಮಲ್ಲಿ ಬರುತ್ತಿರುವಂಥ ವಸ್ತುಗಳಿಗೆ ಆಮದು ಮಾಡ್ಕೊಳ್ಳೋದಾಗ ಅದು ರಫ್ತು ಮಾಡೋದಕ್ಕೆ ಇಲ್ಲ, ಜೀರೋ ಅದ. ಅದನ್ನಾದರೂ ಅಟ್ಲೀಸ್ಟ್ ಈ ಸಂದರ್ಭದಲ್ಲೇ ಮೋದಿಯವರು ಅದನ್ನು ಜೀರೋ ಮಾಡಿದ ಭಾಳ ಯೋಗ್ಯ, ಆ ದಿಶೆಗೆ ಚಿಂತನೆ ಮಾಡಿದ ಯೋಗ್ಯ ಅನ್ನೋದು ವಿರೋಧ ಪಕ್ಷಗಳ ಅಭಿಪ್ರಾಯ. ಆದರೆ ವಿರೋಧಿಗಳ ಮಾತನ್ನು ಕೇಳೋದು ಇಲ್ಲ ಮೋದಿಯವರು. ಅವ್ರು ಟ್ರಂಪ್ ತಮ್ಮದೇ ಅಂತ ವಿಚಾರ ಮಾಡ್ತಾ ಇರ್ತಾರೆ, ಅದು ಸರಿಯೋ ತಪ್ಪು. ಆದರೆ ಭಾರತ ಮೇಲೆ ಎಫೆಕ್ಟ್ ಮಾತ್ರ 5 ದಿವಸ ಕೊಡಲ್ಲ ಅಂತ ಹೇಳ್ತಾ ವಿಶ್ವದ ಮೇಲೆ ಸರಿ ಟ್ರಂಪರ್ ಇವತ್ತು ಪ್ರಭಾವ ಹೆಚ್ಚಾಗ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ, ಇದು ಇದೇ ರೀತಿ ಮುಂದುವರೆದ್ರೆ ಮುಂದೇನು ಭವಿಷ್ಯ, ಇನ್ನಷ್ಟು ನಾವು ಒದ್ದಾಡ ಸಾಯ್ಬೇಕಾ ಈ ತುಟ್ಟಿ ಮಾರ್ಕೆಟ್ನಿಂದ. ಎಲ್ಲನೂ ತುಟ್ಟಿಯಾಗಿದ್ರೆ ಇವತ್ತು ಬದುಕು ಕಷ್ಟ ಆಗ್ಯದ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ